ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಮಕ್ಕಳಿಗೋಸ್ಕರ ಆರೋಗ್ಯಕರವಾಗಿರುವಂಥ ನೇರಳೆ ಹಣ್ಣಿನಿಂದ ಮಾಡಿರುವ ಮಸ್ತಾನಿ. ಬನ್ನಿ ಈ ನೇರಳೆ ಹಣ್ಣಿನ ಮಸ್ತಾನಿ ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ. ಇಲ್ಲಿ ಸುಮಾರು ಒಂದು 100 ಗ್ರಾಮಿನಷ್ಟು ನೇರಳೆ ಹಣ್ಣನ್ನು ತಗೋಬೇಕು. ನೇರಳೆ ಹಣ್ಣನ್ನು ಈ ಥರ ಕಟ್ ಮಾಡ್ಕೋಬೇಕು. ಒಳಗಿನ ಬೀಜ ಹಾಕ್ಕೋಬಾರ್ದು. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. 3 ರಿಂದ 4 ಚಮಚದಷ್ಟು ಸಕ್ಕರೆ, 1 ಚಮಚದಷ್ಟು ವೆನಿಲಾ ಐಸ್ ಕ್ರೀಮೇ ಹಾಕ್ಕೋಬೇಕು. ಬೇರೆ ಫ್ಲೇವರ್ ಇರೋ ಐಸ್ ಕ್ರೀಮ್ ಹಾಕೋಕೂಡದು. ಅರ್ಧ ಕಪ್ಪಿನಷ್ಟು ಹಾಲನ್ನು ಜಾಸ್ತಿ ಹಾಕ್ಕೋಬಾರ್ದು. ಸೊ ಲಿಡ್ನ ಕ್ಲೋಸ್ ಮಾಡಿ ನೋಡಿ, ಈ ಥರ ಪೇಸ್ಟ್ ಮಾಡಬೇಕು. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈಗ ಅದನ್ನು ತೊಗೊಂಡು ಅರೇಂಜ್ ಮಾಡೋಣ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ನೇರಳೆ ಹಣ್ಣಿನ ಚೂರುಗಳು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬಾದಾಮಿ ಚೂರುಗಳು, ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ನೇರಳೆ ಹಣ್ಣಿಂದು, ಅದನ್ನು ಹಾಕ್ಕೋಬೇಕು. ನೆಕ್ಸ್ಟ್ ವೆನಿಲಾ ಐಸ್ ಕ್ರೀಮ್ನ ಹಾಕ್ಕೋಬೇಕು. ಇಲ್ಲಿ ನಮ್ಗೆ ಇಷ್ಟವಾಗಿರುವಂಥ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಇಲ್ಲಿ ನಾನು ಟೂಟಿ ಫ್ರೂಟಿನ ಹಾಕಿದ್ದೀನಿ. ಈ ಟೂಟಿ ಫ್ರೂಟಿ ರೆಸಿಪಿ ನಿಮಗೇನಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಬೋದು. ಮತ್ತು ಅದರ ಮೇಲೆ ಮಿಲ್ಕ್ ಶೇಕ್ನ ಹಾಕ್ಕೋಬೇಕು. ಸೇಮ್ ವೆನಿಲಾ ಐಸ್ ಕ್ರೀಮ್ನ ಅದರ ಮೇಲೆ ಇಡಬೇಕು. ಟ್ಯೂಟಿ ಫ್ರೂಟಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಗೋಡಂಬಿ, ಕ್ರ್ಯಾನ್ಬೆರೀಸು, ಚೆರಿ ಫ್ರೂಟ್ ಕೂಡ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ಅವರು ಈ ನೇರಳೆ ಹಣ್ಣನ್ನು ಸೇವನೆ ಮಾಡ್ತಾರೆ. ಆದ್ದರಿಂದ ಖಂಡಿತವಾಗ್ಲೂ ಈಗ ಸೀಸನ್ ಇರೋದರಿಂದ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಈ ನೇರಳೆ ಹಣ್ಣಿನ ಮಸ್ತಾನಿ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡಿ.